ಸವಾಲು ಸ್ವೀಕರಿಸಲು ಎದರಿದರ ಸಿದ್ದರಾಮಯ್ಯ. ಬಹಿರಂಗ ಚರ್ಚೆಗೆ ಪ್ರತಾಪ್ ಸಿಂಹ ಕರೆಯುತ್ತಿದ್ದರು, ಮಾಜಿ ಸಿಎಂ ಸುಮ್ಮನಿರುವುದು ಏಕೆ? ವೀಕ್ಷಕರೇ, ಫೈರಿಂಗ್ ನ್ಯೂಸ್ಗೆ ಸ್ವಾಗತ. ಲೋಕಸಭಾ ಚುನಾವಣೆಯಲ್ಲಿ ಮೈಸೂರಿನಿಂದ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಪ್ರತಾಪ್ ಸಿಂಹ ಅವರು ಸಿದ್ದರಾಮಯ್ಯ ಅವರಿಗೆ ಸವಾಲು ಹಾಕಿದ್ದಾರೆ. ನಿಮ್ಮನ್ನ 5 ಸರಿ ಶಾಸಕರನ್ನಾಗಿ ಆಯ್ಕೆ ಮಾಡಿದ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಏನ್ ಗರಂದಾರಿ ಅಭಿವೃದ್ಧಿ ಮಾಡಿದೀರಾ, ಬನ್ನಿ ಅಂತ ಹೇಳಿ ಬಹಿರಂಗ ಚರ್ಚೆಗೆ ಬನ್ನಿ ಅಂತ ಕರೀತಾ ಇದ್ದಾರೆ. ಪ್ರತಾಪ್ ಸಿಂಹ ಅವರು ದಾಖಲೆಗಳ ಜೊತೆಗೆ ಚರ್ಚೆಗೆ ಬನ್ನಿ, ಬಹಿರಂಗ ಚರ್ಚೆ ಮಾಡಿ ನಿಮ್ಮ ಅಭಿವೃದ್ಧಿನ ಜನತೆಗೆ ತಿಳಿಸೋಣ ಅಂತ ಕರೀತಾರದು ಇದೇ ಮೊದಲನೇ ಸರಿ ಏನಲ್ಲ. ಹಲವಾರು ಬಾರಿ ಕರೆದ್ರು. ಸಿದ್ದರಾಮಯ್ಯ ಅವರು ಏನು ಮಾತನಾಡದೇ ಇರೋದು ಸಿದ್ದರಾಮಯ್ಯ ಅಭಿಮಾನಿಗಳಿಗೆ ಅಸಮಾಧಾನ ಉಂಟು ಮಾಡಿದೆ ಅಂತ ಜನಗಳು ಮಾತಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಈಗಲಾದ್ರೂ ಅಭಿಮಾನಿಗಳಿಗೋಸ್ಕರ ಬಾಯಿಗೆ ಬಂದಂತೆ ವಾಗ್ದಾಳಿ ನಡೆಸುತ್ತಿರುವಂತ ಪ್ರತಾಪ್ ಸಿಂಹ ಅವರಿಗೆ ಬಾಯಿ ಮುಚ್ಚಕ್ಕೋಸ್ಕರನಾರು ತಾವು ಅಭಿವೃದ್ಧಿ ಮಾಡಿರೋ ದಾಖಲೆಗಳನ್ನ ತಂದು ಬಹಿರಂಗ ಚರ್ಚೆ ಮಾಡ್ತಾರಾ, ಇಲ್ಲ ಅಂದ್ರೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಏನೂ ಮಾಡಿಲ್ಲ ಅಂತ ಅಂದ್ಬಿಟ್ಟು ಒಪ್ಕೊಂಡಂಗೆ ಸುಮ್ಮನಾಗ್ಬಿಡ್ತಾರಾ? ಇದನ್ನ ಕಾದಷ್ಟೇ ನೋಡ್ಬೇಕಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ ರಾಜ್ಯದಲ್ಲಿ ಏನಾಗ್ತಿದೆ ನಿಮಗೆ ತಿಳಿಸ್ಕೊಡ್ತೀವಿ ವೀಕ್ಷಕರೇ. ನೋಡ್ತಾರೆ ಫೈರಿಂಗ್ ನ್ಯೂಸ್ ನಿಮ್ಮ ಸಮರ ಟಿವಿಯಲ್ಲಿ. ಜಸ್ಟ್ ಥಿಂಕ್ ಪಾಸಿಟಿವ್. ಸವಾಲು ಸ್ವೀಕರಿಸಲು ಎದರಿದರ ಸಿದ್ದರಾಮಯ್ಯ. ಬಹಿರಂಗ ಚರ್ಚೆಗೆ ಪ್ರತಾಪ್ ಸಿಂಹ ಕರೆಯುತ್ತಿದ್ದರು, ಮಾಜಿ ಸಿಎಂ ಸುಮ್ಮನಿರುವುದು ಏಕೆ?